ಇವತ್ತು ನಾನು ಬಿಸಿ ಬಿಸಿಯಾಗಿರುವಂತಹ ಕಡಲೆಬೇಳೆಯ ಮಸಾಲೆ ವಡೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದು ಟೀ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಟೀ ಜೊತೆಗೆ ಮಾತ್ರವಲ್ಲ, ನೀವು ಮಧ್ಯಾಹ್ನ ಊಟಕ್ಕೂ ಸಹ ಸೈಡ್ ಡಿಶ್ ಆಗಿ ಈ ರುಚಿಯಾದ ರೆಸಿಪಿನ ಮಾಡ್ಕೋಬೋದು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ, ಎಷ್ಟೊಂದು ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಇದರ ಜೊತೆ ನಾನು ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ನಂತರ ಅದನ್ನು ನೆನೆ ಹಾಕಲಿಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1-2 ಗಂಟೆ ಹೊತ್ತು ಹಾಗೆ ಬಿಡಬೇಕು. ಜಾಸ್ತಿ ಹೊತ್ತು ಸಹ ಬಿಟ್ಕೋಬೋದು. ಮೊದಲಿನ ದಿನ ನೆನೆ ಹಾಕಿ ಮಾರನೇ ದಿನ ಸಹ ಮಾಡ್ಕೋಬೋದು. ನೋಡಿ, ಒಂದು ಅಟ್ಲೀಸ್ಟ್ 2 ಗಂಟೆ ಹೊತ್ತಾದ್ರೂ ನೆನೆ ಹಾಕಬೇಕು. ನೋಡಿ, ಈ ರೀತಿ ಕಟ್ಟಾಗಬೇಕು. ನೋಡಿ, ಚೆನ್ನಾಗಿ ನೆಂದಿದೆ. ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಬೇಳೆ ಮಾತ್ರ ನಾನು ರುಬ್ಬಲಿಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ನೀರು ಇರಬಾರ್ದು, ಬೇಳೆ ಮಾತ್ರ ಹಾಕ್ಕೋಬೇಕು. ನಂತರ ಇದಕ್ಕೆ ನಾನು 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ನಾನು ಒಂದು 4 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕಪ್ಪಷ್ಟು, ಒಂದು 2-3 ಟೇಬಲ್ ಸ್ಪೂನಷ್ಟು ನಾನು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಕಾಯಿ ತುರಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು. ನಂತರ ನೋಡಿ, ಇದನ್ನು ನೀರು ಹಾಕಬಾರ್ದು, ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಬೇಳೆ ಎಲ್ಲ ಹಾಗೆ ಇರಬೇಕು. ಆ ರೀತಿಯಲ್ಲಿ ಈ ರೀತಿ ರುಬ್ಕೋಬೇಕು. ಬೇಳೆ ಸ್ವಲ್ಪ ಇರಬೇಕು. ನಿಮ್ಗೆ ಈ ರೀತಿ ರುಬ್ಲಿಕ್ಕೆ ಕಷ್ಟ ಆಗುತ್ತಂದರೆ ಸ್ವಲ್ಪ ಬೇಳೆಯನ್ನು ಮೊದಲು ತೆಗೆದಿಟ್ಕೊಂಡು ನಂತರ ನುಣ್ಣಗೆ ರುಬ್ಕೊಂಡು ಆ ತೆಗೆದಿಟ್ಟಿರುವಂಥ ಬೇಳೆಯನ್ನು ನಂತರ ಈ ರೀತಿ ಸೇರಿಸ್ಕೊಂಡ್ರೆ ಆ ರೀತಿನೂ ಮಾಡ್ಕೋಬೋದು. ಇಲ್ಲಾಂದರೆ ಒಮ್ಮೆಗೆ ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಸರಿ. ನಂತರ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಬ್ಬರೊಬ್ಬರು ಸಬ್ಬಸಿಗೆ ಸೊಪ್ಪು ಅಂತಾರೆ, ಒಬ್ಬರು ಸಬ್ಬಸಿಗೆ ಸೊಪ್ಪು ಅಂತಾರೆ. ನೋಡಿ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನಂತರ ಹೆಚ್ಚಿಬಿಟ್ಟು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದರ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆಯಲ್ಲಿ ಮತ್ತು ಸೊಪ್ಪಿನಲ್ಲಿ ನೀರಿರುತ್ತಲ್ಲ, ಅದೇ ಸಾಕಾಗುತ್ತೆ. ನಂತರ ಕೈಯನ್ನು ಸ್ವಲ್ಪ ನಾನು ಒದ್ದೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಒದ್ದೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಎಣ್ಣೆಯಿಂದ ಕೈಯನ್ನು ಒರೆಸ್ಕೊಳ್ಳಿ, ಆವಾಗ ಸರಿಯಾಗುತ್ತೆ. ನಂತರ ನೋಡಿ, ಚಿಕ್ಕ ಉಂಡೆ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಹಸ್ತದಲ್ಲಿ ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ನಾನಿಲ್ಲಿ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕರಿಲಿಕ್ಕೆ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರಬೇಕು. ಸ್ವಲ್ಪ ತಣ್ಣಗೆ ಥರ ಇದ್ದರೆ ಚೆನ್ನಾಗಿ ಬರಲ್ಲ, ಎಲ್ಲ ಬಿಟ್ಕೊಳ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹದವಾಗಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡು ಒಂದೊಂದಾಗಿ ಕರಿಬೇಕು. ಆವಾಗ ಸ್ವಲ್ಪನೂ ಬಿಟ್ಕೊಳ್ಳಲ್ಲ. ನೋಡಿ, ಚೆನ್ನಾಗಿ ಕಲ್ಲರು ಸ್ವಲ್ಪ ಚೇಂಜ್ ಆಗೋ ತನಕ ಮೇಲ್ಭಾಗ ಏನು ಹಸಿರು ಕಲರ್ ಕಾಣ್ತಾ ಇದೆ ಅದು ಸ್ವಲ್ಪ ಚೇಂಜ್ ಆಗಬೇಕು ಕಲ್ಲರು. ಅಲ್ಲಿ ತನಕ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕರೀರಿ. ತುಂಬಾ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಟೀ ಟೈಮಿಗೆ ಏನಾದರೂ ಈಸಿಯಾಗಿ ಏನಾದರೂ ತಿನ್ನಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ. ನೋಡಿ, ರುಚಿಯಾಗಿರುವಂತಹ ಕಡಲೆಬೇಳೆ ಮಸಾಲೆ ವಡೆ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ನಾನು ಮೊದಲೇ ಹೇಳಿರೋ ಹಾಗೆ ಟೀ ಜೊತೆ ನೀವು ಮಧ್ಯಾಹ್ನ ಊಟಕ್ಕೂ ಸಹ ಈ ರುಚಿಯಾದ ರೆಸಿಪಿನ ಟ್ರೈ ಮಾಡಿ ನೋಡಿ. ನನ್ನ ಈ ರುಚಿಯಾದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.